ಕ್ಲಾಸ್ 10 ರಿಯಲ್ ನಂಬರ್ಸ್ ಎಕ್ಸಸೈಸ್ 1.1ನಲ್ಲಿ ಫಸ್ಟ್ ಪ್ರಾಬ್ಲಮ್ ಎಕ್ಸ್ಪ್ರೆಸ್ ಈಚ್ ನಂಬರ್ ಆ್ಯಸ್ ಎ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್. ಓಕೆ, ಈ ಕ್ವಶನ್ನ ಮೀನಿಂಗ್ ಇಷ್ಟೇ ನೋಡಿ. ಕೊಟ್ಟಿದ್ದಾರಲ್ಲ, ಈ ನಂಬರನ್ನು ನಾವು ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್ ಆಗಿ ಬರಿಬೇಕಾಗಿದೆ. ಹಾಗಾದರೆ ನಾವೇನು ಮಾಡೋಣ, ಫಸ್ಟಿಗೆ ಇದರಲ್ಲಿರೋ ಕೆಲವೊಂದು ಟರ್ಮ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಫಸ್ಟಿಗೆ ಇಲ್ಲಿ ಫ್ಯಾಕ್ಟರ್ಸ್ ಅಂತ ಹೇಳಿದ್ದಾರೆ. ಫ್ಯಾಕ್ಟರ್ಸ್ ಅಂದರೆ ಏನು ಅಂತ ಹೇಳಿದರೆ, ಒಂದು ನಂಬರ್ ಇದೆ ಅಂತ ಇಟ್ಕೊಳ್ಳೋಣ. ನೋಡಿ, 2 ಇದೆ ಅಂತ ಇಟ್ಕೊಂಡ್ರೆ 2ನ ಫ್ಯಾಕ್ಟರ್ಸ್ ಯಾವುದು ಅಂದರೆ 2 ಯಾವ್ಯಾವ ನಂಬರಿಂದ ಡಿವೈಡ್ ಆಗುತ್ತೋ ಅವೆಲ್ಲವೂ 2ನ ಫ್ಯಾಕ್ಟರ್ಸ್ ಆಗಿರುತ್ತೆ. ಓಕೆ, 2 ಯಾವ್ಯಾವ ನಂಬರಲ್ಲಿ ಡಿವೈಡ್ ಆಗುತ್ತೆ? 2 1ಇಂದ ಡಿವೈಡ್ ಆಗುತ್ತೆ ಮತ್ತು 2 ಇಂದ ಡಿವೈಡ್ ಆಗುತ್ತೆ. ಹಾಗಾದರೆ 2ನ ಫ್ಯಾಕ್ಟರ್ಸ್ 1 ಆ್ಯಂಡ್ 2 ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, 3ಅನ್ನು ತೊಗೊಳ್ತೀನಿ. 3 ಯಾವ ನಂಬರಿಂದ ಡಿವೈಡ್ ಆಗುತ್ತೆ? 1 ಮತ್ತು 3ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 4ಅನ್ನು ತೊಗೊಳ್ತೀನಿ. 4 ಯಾವ್ಯಾವ ನಂಬರಿಂದ ಡಿವೈಡ್ ಆಗುತ್ತೆ? 1ಇಂದ ಡಿವೈಡ್ ಆಗುತ್ತೆ. 4 2ಇಂದ ಡಿವೈಡ್ ಆಗುತ್ತೆ. 4 4ಇಂದ ಡಿವೈಡ್ ಆಗುತ್ತೆ. ಗೊತ್ತಾಗ್ತಾ ಇದೆಯಲ್ವಾ? ಅವರು ಕೊಟ್ಟಿರುವಂಥ ನಂಬರು ಯಾವ್ಯಾವ ನಂಬರಿಂದ ಡಿವೈಡ್ ಆಗುತ್ತೋ ಅವೆಲ್ಲವೂ ಸಹ ಆ ನಂಬರಿನ ಫ್ಯಾಕ್ಟರ್ಸ್ ಆಗಿರುತ್ತೆ. ಹಾಗಾದರೆ 2ನ ಫ್ಯಾಕ್ಟರ್ಸು 1 ಆ್ಯಂಡ್ 2 ಆಗಿರುತ್ತೆ. 3ನ ಫ್ಯಾಕ್ಟರ್ಸು 1 ಆ್ಯಂಡ್ 3 ಆಗಿರುತ್ತೆ. 4ನ ಫ್ಯಾಕ್ಟರ್ಸು 1 2 ಆ್ಯಂಡ್ 4 ಆಗಿರುತ್ತೆ. ಓಕೆನಾ? ಅರ್ಥ ಆಯಿತಾ ಫ್ಯಾಕ್ಟರ್ಸ್ ಅಂದರೆ? ಓಕೆ, ಇಲ್ಲಿ ನೆಕ್ಸ್ಟು ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ದಾರೆ. ಪ್ರೈಮ್ ಫ್ಯಾಕ್ಟರ್ಸ್ ಅಂದರೆ ಇಷ್ಟೇ, ಯಾವ ನಂಬರಿಗೆ ಬರೀ 2 ಫ್ಯಾಕ್ಟರ್ಸ್ಗಳು ಇರ್ತವೋ ಅವುಗಳನ್ನು ನಾವು ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿ ಪ್ರೈಮ್ ನಂಬರ್ಸ್ ಯಾವುದಾಗಿರುತ್ತೆ? 2 ಪ್ರೈಮ್ ನಂಬರ್ ಆಗಿದೆ, 3 ಪ್ರೈಮ್ ನಂಬರ್ ಆಗಿದೆ, 4 ಪ್ರೈಮ್ ನಂಬರ್ ಆಗಿದೆಯಾ? ಇಲ್ಲ. ಹಾಗಾದರೆ ನೆಕ್ಸ್ಟ್ ಪ್ರೈಮ್ ನಂಬರ್ ಏನಾಗುತ್ತೆ? 5 ಆಗಿರುತ್ತೆ. 5 ಆದಮೇಲೆ ಬರೋದು ಯಾವುದು? 7 ಆಗಿರುತ್ತೆ. 7 ಆದಮೇಲೆ ಪ್ರೈಮ್ ನಂಬರ್ ಯಾವುದು ಬರುತ್ತೆ? 11 ಬರುತ್ತೆ. ಓಕೆ, ನಾವೇನು ಮಾಡಬೇಕಾಗಿದೆ? 140ಯನ್ನು ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಆಗಿ ಬರೀರಿ ಅಂತ ಹೇಳಿದರೆ ಇಷ್ಟೇ. ಈ 140ಯನ್ನು ನಾನೇನು ಮಾಡಬೇಕಾಗಿದೆ? ಡಿವೈಡ್ ಮಾಡಬೇಕು. ಯಾವ ನಂಬರಿಂದ ಡಿವೈಡ್ ಮಾಡಬೇಕು? ಪ್ರೈಮ್ ನಂಬರಿಂದ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿ ಬಂದ ಮೇಲೆ ಆ ಎಲ್ಲ ಪ್ರೈಮ್ ನಂಬರ್ಗಳು ಇದೆಯಲ್ಲ ಅವುಗಳನ್ನು ನಾವು ಏನು ಮಾಡಬೇಕು? ಪ್ರಾಡಕ್ಟ್ ಆಗಿ ಬರಿತಾ ಹೋಗಬೇಕು. ಓಕೆ, ಹಾಗಾದರೆ ಈ ಪ್ರಾಬ್ಲಮನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ತಾ ಹೋದರೆ ನೋಡಿ, 140ಯನ್ನು ಬರ್ಕೊಳ್ತೀನಿ. ಓಕೆ, 140 ಏನಾಗಿದೆ? ಈವನ್ ನಂಬರ್ ಆಗಿದೆ. ಈವನ್ ನಂಬರು ಫಸ್ಟ್ ಪ್ರೈಮ್ ನಂಬರ್ 2ಇಂದ ಡಿವೈಡ್ ಆಗುತ್ತೆ. ಓಕೆ, 2ಇಂದ ಡಿವೈಡ್ ಮಾಡ್ತೀನಿ. 2 7s 14 ಬಂತು. ನೆಕ್ಸ್ಟ್ ನಂಬರ್ ಏನೂ ಇಲ್ಲ, 0 ಇದೆ ಅಲ್ವಾ? ಡೈರೆಕ್ಟಾಗಿ 0 ಬರಿತೀನಿ. ಓಕೆನಾ? 2 70s 140 ಆಗೋಯಿತು. ನೋಡಿ, 70 ಅನ್ನೋದು ಈವನ್ ನಂಬರ್ ಆಗಿದೆ. ಹಾಗಾದರೆ ಪ್ರೈಮ್ ನಂಬರ್ 2ಇಂದ ಡಿವೈಡ್ ಆಗುತ್ತೆ. ಓಕೆ, ಡಿವೈಡ್ ಮಾಡ್ತೀನಿ. 2 3s 6. ಇಲ್ಲಿ 7 ಇದೆ ಅಲ್ವಾ? ನಿಯರೆಸ್ಟ್ ನಂಬರ್ ಬರೀತೀನಿ. 2 3s 6. 7ಅಲ್ಲಿ 6 ಹೋದರೆ 1 ಉಳಿತು. ಹಾಗಾದರೆ ನೆಕ್ಸ್ಟ್ ನಂಬರ್ ಏನಾಯಿತು? 10 ಆಯಿತು. 2 5s 10 ಆಗೋಯಿತು ಅಲ್ವಾ? ಹಾಗಾದರೆ 2 35s 70 ಆಯಿತು. ಓಕೆ, 35 ಅನ್ನೋದು ಆಡ್ ನಂಬರ್ ಆಗಿದೆ, 2ಇಂದ ಡಿವೈಡ್ ಆಗೋದಿಲ್ಲ. ಹಾಗಾದರೆ 2 ಆದಮೇಲೆ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದಾಗಿರುತ್ತೆ? 3 ಆಗಿರುತ್ತೆ. 3ಇಂದ ಇದು ಡಿವೈಡ್ ಆಗುತ್ತಾ? ಚೆಕ್ ಮಾಡ್ಕೊಳ್ಳಿ. ಈಗಾಗಲೇ ನೀವು 8th 9th ಸ್ಟ್ಯಾಂಡರ್ಡಲ್ಲಿ ಡಿವಿಸಿಬಿಲಿಟಿ ರೂಲ್ಗಳನ್ನು ಕಲ್ತೀರಿ, ಅವುಗಳನ್ನು ಬಳಸ್ಕೋಬೇಕಾಗುತ್ತೆ. ನೋಡಿ, ಇವೆರಡು ಡಿಜಿಟ್ಸ್ಗಳನ್ನು ಆ್ಯಡ್ ಮಾಡಿ. 3 + 5 ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ? 8 ಬರುತ್ತೆ. 8 3ಇಂದ ಡಿವೈಡ್ ಆಗೋದಿಲ್ಲ, ಹಾಗಾಗಿ 35 3ಇಂದ ಡಿವೈಡ್ ಆಗಲ್ಲ. ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು? 4 ಪ್ರೈಮ್ ನಂಬರ್ ಆಗಿದೆಯಾ? ಇಲ್ಲ. 4 ಈಸ್ ನಾಟ್ ಎ ಪ್ರೈಮ್ ನಂಬರ್. ಯಾಕೆ ಅಂದರೆ ಇದಕ್ಕೇನಾಗಿದೆ? 3 ಫ್ಯಾಕ್ಟರ್ಸ್ ಇದೆ. ಅಂದರೆ ಮೋರ್ ದೆನ್ 3 ಫ್ಯಾಕ್ಟರ್ಸ್ ಆಯ್ತಪ್ಪ ಅಂದರೆ, ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಆಯಿತು ಅಂದರೆ ಅದು ಪ್ರೈಮ್ ನಂಬರ್ ಆಗೋದಿಲ್ಲ. ಗೊತ್ತಾಗ್ತಿದೆಯಾ? 2 ಫ್ಯಾಕ್ಟರ್ಸ್ ಇದ್ದರೆ ಅದು ಪ್ರೈಮ್ ನಂಬರು. ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಆಯಿತು ಅಂತ ಹೇಳಿದರೆ ಅದು ಪ್ರೈಮ್ ನಂಬರ್ ಅಲ್ಲ. 4 ಬಿಟ್ಟರೆ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು? 5 ಆಗಿದೆ. ಗೊತ್ತಾಗ್ತಿದೆಯಾ? 4 ಪ್ರೈಮ್ ನಂಬರ್ ಅಲ್ಲ, ಹಾಗಾಗಿ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವ್ದು ಬರುತ್ತೆ? 3 ಆದಮೇಲೆ ನೆಕ್ಸ್ಟ್ ಪ್ರೈಮ್ ನಂಬರು 5 ಆಗಿದೆ. ಹಾಗಾದರೆ ಇದು 35 5ಇಂದ ಡಿವೈಡ್ ಆಗುತ್ತೆ. ನೋಡಿ, 5 7s 35. ನೋಡಿ, 7 ಬಂತಲ್ವಾ? 7ಅನ್ನು ಡಿವೈಡ್ ಮಾಡಬೇಕು. ಆದರೆ 7 ಏನಾಗಿದೆ? ಇದು ಪ್ರೈಮ್ ನಂಬರ್ ಆಗಿದೆ. ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೋಡಿ, ಈಗ ನಾನು 140ಯನ್ನು ಎಂತ ಬರಿಬೋದು ಅಂತ ಹೇಳಿದರೆ ನೋಡಿ, ಇಲ್ಲಿದೆಯಲ್ಲ ಇವೆಲ್ಲ ಪ್ರೈಮ್ ನಂಬರ್ಸ್ ಅಲ್ವಾ? ಇವುಗಳನ್ನು ಈ ರೀತಿಯಾಗಿ ಬರಿತೀನಿ. ನೋಡಿ, 2 ಇಂಟು 2 ಇಂಟು ನೋಡಿ 2 ಇಂಟು 2 ಇಂಟು ನೆಕ್ಸ್ಟ್ ಏನಿದೆ? 5 ಇಂಟು 7 ಅಂತ ಬರ್ಕೊಳ್ತೀನಿ. ನೋಡಿ, ಇವಿಷ್ಟನ್ನು ಮಲ್ಟಿಪ್ಲೈ ಮಾಡಿದರೆ ಯಾವ ಆನ್ಸರ್ ಬರುತ್ತೆ ನೋಡಿ?
2 2s 4, 4 5s 20, 27s 140 ಬಂತು. ಅವ್ರು ಏನಂತ ಹೇಳಿದ್ದಾರೆ, ಎಕ್ಸ್ಪ್ರೆಸ್ ಈಚ್ ನಂಬರ್ ಆ್ಯಸ್ ಎ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್. ಅಂದರೆ 140ಯನ್ನು ನಾನು ಏನು ಮಾಡಿ ಬರ್ದೀನಿ, ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಆಗಿ ಬರ್ದೀನಿ. ಬೇಕಾದ್ರೆ ಇದನ್ನು ಇನ್ನೂ ಒಂದು ಸ್ಟೆಪ್ಪಲ್ಲಿ ಬರಿಬೋದು ನೋಡಿ. ಇಲ್ಲಿ 2 × 2 ಅಂತ ಬರ್ದೀನಿ. ಸೇಮ್ ನಂಬರು 2 ಟೈಮ್ ಮಲ್ಟಿಪ್ಲೈ ಆಗಿದೆ ಅಲ್ವಾ, ಹಾಗಾದರೆ ಇದನ್ನ ಏನು ಬರಿಬೋದು ಅಂದರೆ 2 ಅನ್ನೋದು ಎಷ್ಟು ಟೈಮ್ ಮಲ್ಟಿಪ್ಲೈ ಆಗಿದೆ, 2 ಟೈಮ್. ಹಾಗಾಗಿ 2 ಟು ದಿ ಪವರ್ ಆಫ್ 2 ಅಂತ ಬರಿಬೋದು. ನೆಕ್ಸ್ಟ್ ಇದು ಒಂದೊಂದೇ ಟೈಮ್ ಇರೋದ್ರಿಂದ 5 × 7 ಅಂದರೆ 140ಯನ್ನು 2 ಟು ದಿ ಪವರ್ ಆಫ್ 2 × 5 × 7 ಆಗಿ ಬರಿಬಹುದು. ಸೆಕೆಂಡ್ ನಂಬರ್ 156 ಆಗಿದೆ. ಓಕೆ, ಇದನ್ನು ನಾವೇನು ಮಾಡಬೇಕಾಗಿದೆ, ಪ್ರೈಮ್ ನಂಬರ್ಸಿಂದ ಡಿವೈಡ್ ಮಾಡಬೇಕಾಗಿದೆ. ಈಗಾಗಲೇ ನಿಮಗೆ ಗೊತ್ತಿದೆ ಪ್ರೈಮ್ ನಂಬರ್ಸ್ ಯಾವ್ದು 2, 3, 3 ಆದಮೇಲೆ 5, 5 ಆದಮೇಲೆ 7, 7 ಆದಮೇಲೆ 11, 11 ಆದಮೇಲೆ 13. ಓಕೆ, ಇದು ನಿಮಗೆ ಗೊತ್ತಿರಬೇಕು ಪ್ರೈಮ್ ನಂಬರ್ಸ್. ಇದು ಪ್ರೈಮ್ ನಂಬರ್ಸ್ ಅಂದರೆ ಏನು ಅಂತ ನಾನು ಈಗಾಗಲೇ ಫಸ್ಟ್ ಪ್ರಾಬ್ಲಮಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, 156 ಅನ್ನೋದು ಈವನ್ ನಂಬರ್ ಆಗಿದೆ. ಈವನ್ ನಂಬರು 2 ಇಂದ ಡಿವೈಡ್ ಆಗುತ್ತೆ. 2 ಪ್ರೈಮ್ ನಂಬರ್ ಆಗಿದೆ. ಓಕೆ, 2 7s 14 ನೋಡಿ, 15 ಇದೆ ಅಲ್ವಾ, 15 and 14 ಅಂದರೆ 1 ಉಳಿತು, 16 ಆಯಿತು. 2 8s 16 ಆಯಿತು. 78 ಈವನ್ ನಂಬರ್, 2 ಇಂದ ಡಿವೈಡ್ ಆಗುತ್ತೆ. 2 3s 6, ಇದು 7 ಇದೆ ಅಲ್ವಾ, 2 3s 6. ಹಾಗಾದ್ರೆ ಎಷ್ಟು ಉಳಿತು, ರಿಮೈಂಡರ್ 1 ಉಳಿತು, 18 ಆಯಿತು. 2 9s 18. ನೆಕ್ಸ್ಟ್ 39 ಬಂತಲ್ವಾ, ಇದು 3 ಇಂದ ಡಿವೈಡ್ ಆಗುತ್ತೆ. 3 1s 3, 3 3s 9 ಅಂದರೆ 3 13s 39 ಆಗುತ್ತೆ. ಓಕೆ, ನೆಕ್ಸ್ಟ್ ಏನು ಬಂತು, 13 ಅನ್ನೋದು ಪ್ರೈಮ್ ನಂಬರ್ ಆಗಿದೆ. ಹಾಗಾಗಿ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. 156ಅನ್ನು ಯಾವ ರೀತಿಯಾಗಿ ಬರಿಬೋದು ಅಂದರೆ 2 × 2 × 3 × 13 ಅಂತ ಬರಿಬೋದು. ಬೇಕಾದ್ರೆ ಇದನ್ನು ನೋಡಿ, ಸೇಮ್ ನಂಬರನ್ನು 2 ಟೈಮ್ ಮಲ್ಟಿಪ್ಲೈ ಆಗಿರೋದ್ರಿಂದ 2 ಟು ದಿ ಪವರ್ ಆಫ್ 2 × 3 × 13 ಅಂತ ನಾವು ಬರಿಬಹುದು. ನೆಕ್ಸ್ಟ್ ನಂಬರ್ 3825 ಆಗಿದೆ. ಓಕೆ, ಆ ನಂಬರನ್ನು ಬರ್ಕೊಳ್ತೀನಿ. ಓಕೆ, ಈ ಫಸ್ಟಿಗೆ ನಾವು ಇದನ್ನು ಪ್ರೈಮ್ ನಂಬರಿಂದ ಡಿವೈಡ್ ಮಾಡಬೇಕು ಅಂದರೆ ಕೊಟ್ಟಿರೋ ನಂಬರು ಈವನ್ ನಂಬರ್ ಆಗಿದೆಯೋ ಆಡ್ ನಂಬರ್ ಆಗಿದೆಯೋ ಚೆಕ್ ಮಾಡ್ಕೋಬೇಕು. ನೋಡಿ, ಕೊಟ್ಟಿರೋ ನಂಬರ್ ಏನಾಗಿದೆ, ಆಡ್ ನಂಬರ್ ಆಗಿದೆ. ಆಡ್ ನಂಬರ್ ಆಗಿದೆ ಅಂದರೆ ಇದು 2 ಇಂದ ಡಿವೈಡ್ ಆಗೋದಿಲ್ಲ. ಹಾಗಾದರೆ 2 ಆದಮೇಲೆ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು, 3 ಆಗಿರುತ್ತೆ. ಇದು 3 ಅಲ್ಲಿ ಡಿವೈಡ್ ಆಗುತ್ತಾ ಚೆಕ್ ಮಾಡೋಣ. ಇಲ್ಲಿರೋ ಎಲ್ಲ ಡಿಜಿಟ್ಗಳನ್ನು ಏನು ಮಾಡೋಣ, ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ನೋಡ್ಕೊಳ್ಳೋಣ ಎಷ್ಟು ಬರುತ್ತೆ. 3 + 8 11, 11 + 2 13, 13 + 5 18 ಬಂತು. ಓಕೆ, ಇಲ್ಲಿರೋ ಎಲ್ಲ ಡಿಜಿಟ್ಗಳನ್ನು ಆ್ಯಡ್ ಮಾಡಿದರೆ ಎಷ್ಟು ಬಂತು, 18 ಬಂತಲ್ವಾ. 18 3 ಇಂದ ಡಿವೈಡ್ ಆಗುತ್ತಾ, ಎಸ್ ನೋಡಿ, 3 6 18 ಡಿವೈಡ್ ಆಗ್ತಾ ಇದೆ. ಹಾಗಾದರೆ ಕೊಟ್ಟಿರೋ ನಂಬರು ಏನಾಗುತ್ತೆ, 3 ಇಂದ ಡಿವೈಡ್ ಆಗುತ್ತೆ. 3 1s 3. ಓಕೆ, ರಿಮೈಂಡರ್ ಏನು ಉಳಿಯೋದಿಲ್ಲ, 0. ನೆಕ್ಸ್ಟ್ ನಂಬರ್ 8 ಆಯಿತು. 3 2s 6. ಗೊತ್ತಾಗ್ತಾ ಇದೆಯಲ್ವಾ, ಈ 80ನ ಚಿಕ್ಕದಾಗಿರೋದು ಬರಬೇಕು, ಇಲ್ಲ 80ಗೆ ಈಕ್ವಲ್ ಆಗಿರೋದು ಬರಬೇಕು. 3 2s 6. 8ಅಲ್ಲಿ 6 ಹೋದರೆ 2 ಉಳಿಯುತ್ತೆ, 22. 3 7s 21 ಆಗುತ್ತೆ. 22ಅಲ್ಲಿ 21 ಹೋದರೆ 1 ಉಳಿಯುತ್ತೆ, 15 ಆಯಿತು. 3 5s 15. ಓಕೆ, ಇದು ಡಿವೈಡ್ ಮಾಡೋದನ್ನು ನೀವು ಕಲ್ತ್ಕೊಳ್ಳೇಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಇದು ಯಾವ ನಂಬರಿಂದ ಡಿವೈಡ್ ಆಗುತ್ತೆ. ಓಕೆ, ಇದಿರೋ ಎಲ್ಲ ಡಿಜಿಟ್ಸ್ಗಳನ್ನು ಆ್ಯಡ್ ಮಾಡೋಣವಾ. 1 + 2 3, 3 + 7 10, 10 + 5 15. ಓಕೆ, 3 5s 15 ಡಿವೈಡ್ ಆಗ್ತಾ ಇದೆ. ಹಾಗಾಗಿ ಟೋಟಲ್ ನಂಬರು ಏನಾಗುತ್ತೆ, 3 ಇಂದ ಡಿವೈಡ್ ಆಗುತ್ತೆ. 3 4s 12 ಕಂಪ್ಲೀಟಾಗಿ ಡಿವೈಡ್ ಆಯಿತು. ನೆಕ್ಸ್ಟ್ 7 ಇದೆ. 3 2s 6. ಹಾಗಾದರೆ 7 6 ಹೋದರೆ 1 ಉಳಿಯುತ್ತೆ, ರಿಮೈಂಡರು. ಟೋಟಲ್ ನಂಬರು 15 ಆಯಿತು. 3 5s 15. ಓಕೆ, ಕಂಪ್ಲೀಟಾಗಿ ಡಿವೈಡ್ ಆಯಿತು. ಓಕೆ, ಈಗ ಮತ್ತೆ ಡಿಜಿಟ್ಸ್ಗಳನ್ನು ಆ್ಯಡ್ ಮಾಡೋಣ. 4 + 2 6 ಆಯಿತು. 6 + 5 11. 11 3 ಇಂದ ಡಿವೈಡ್ ಆಗುತ್ತಾ, ಡಿವೈಡ್ ಆಗೋದಿಲ್ಲ. ಹಾಗಾದರೆ 425 ಅನ್ನೋ ನಂಬರು ಸಹ 3 ಇಂದ ಡಿವೈಡ್ ಆಗಲ್ಲ. 3 ಆದಮೇಲೆ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು, 5 ಆಗಿದೆ. ಇದು 5 ಇಂದ ಡಿವೈಡ್ ಆಗುತ್ತಾ, ಎಸ್ 5 ಇಂದ ಡಿವೈಡ್ ಆಗುತ್ತೆ. ಹೇಗೆ ಕಂಡುಹಿಡಿಬೋದು ಅಂದರೆ ಯೂನಿಟ್ ಪ್ಲೇಸಲ್ಲಿ 0 ಮತ್ತು 5 ಬಂತು ಅಂದರೆ ಅದು 5 ಇಂದ ಡಿವೈಡ್ ಆಗುತ್ತೆ. ಇದು ಯೂನಿಟ್ ಪ್ಲೇಸಲ್ಲಿ 5 ಇರೋದ್ರಿಂದ ಈ ನಂಬರ್ 5 ಇಂದ ಡಿವೈಡ್ ಆಗುತ್ತೆ. 5 8s 40 ಆಗುತ್ತೆ. ಇಲ್ಲಿ 42 ಇದೆ. 42ಅಲ್ಲಿ 40 ಹೋದರೆ ಎಷ್ಟು ಬರುತ್ತೆ, 2 ಉಳಿಯುತ್ತೆ. 5 5s 25 ಡಿವೈಡ್ ಆಯಿತು. ನೆಕ್ಸ್ಟ್ ಯೂನಿಟ್ ಪ್ಲೇಸಲ್ಲಿ 5 ಇರೋದ್ರಿಂದ ಮತ್ತೆ 5 ಇಂದ ಡಿವೈಡ್ ಆಗುತ್ತೆ. 5 1s 5, 8ಅಲ್ಲಿ 5 ಹೋದರೆ ಎಷ್ಟು, 3 ಉಳಿತು. 35. 5
7 35 ಆಯಿತು. ಲಾಸ್ಟ್ ನಂಬರ್ 17 ಬಂತು. 17 ಪ್ರೈಮ್ ನಂಬರ್ ಆಗಿದೆ. ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. 3825 ಯಾವ ರೀತಿಯಾಗಿ ಬರಿಬೋದು ಅಂದರೆ ನೋಡಿ, ಇಲ್ಲಿರೋ ಎಲ್ಲ ನಂಬರ್ಗಳನ್ನು ಮಲ್ಟಿಪ್ಲೈ ಮಾಡಿ ಬರೀರಿ. 3 ಇಂಟು 3 ಇಂಟು 5 ಇಂಟು 5 ಇಂಟು 17. ಓಕೆ, ಇದೇನಾಗಿದೆ? ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಆಗಿದೆ. ಬೇಕಾದ್ರೆ ಇದನ್ನು ಈ ರೀತಿಯಾಗೂ ಬರಿಬೋದು. ನೋಡಿ, ಸೇಮ್ ನಂಬರನ್ನು 2 ಟೈಮ್ ಮಲ್ಟಿಪ್ಲೈ ಮಾಡೀನಿ. ಯಾವುದದು? 3 2 ಟೈಮ್ ಮಲ್ಟಿಪ್ಲೈ ಮಾಡಿರೋದ್ರಿಂದ 3^2 ಅಂತ ಬರಿಬೋದು. ಇಂಟು 5 2 ಟೈಮ್ ಮಲ್ಟಿಪ್ಲೈ ಮಾಡಿರೋದ್ರಿಂದ 5^2 ಅಂತ ಬರಿಬೋದು. ಇಂಟು 17. ನೀವು ಸೇಮ್ ನಂಬರ್ನ ಎಷ್ಟು ಟೈಮ್ ಮಲ್ಟಿಪ್ಲೈ ಮಾಡಿರ್ತೀರೋ ಅದನ್ನು ಪವರ್ ಆಗಿ ಬರಿತೀವಿ. ಹಾಗಾಗಿ 3825 ನಾನು 3^2 ಇಂಟು 5^2 ಇಂಟು 17 ಅಂತ ಬರಿಬಹುದು. ನೆಕ್ಸ್ಟ್ ನಂಬರ್ 5005 ಆಗಿದೆ. ಓಕೆ, ಇದನ್ನು ನಾವು ಪ್ರೈಮ್ ನಂಬರಿಂದ ಡಿವೈಡ್ ಮಾಡ್ತಾ ಹೋಗೋಣ. ನೋಡಿ, ಈ ನಂಬರು ಆಡ್ ನಂಬರ್ ಆಗಿದೆ, ಹಾಗಾಗಿ 2 ಇಂದ ಡಿವೈಡ್ ಆಗೋದಿಲ್ಲ. ಹಾಗಾದರೆ 3 ಇಂದ ಡಿವೈಡ್ ಆಗುತ್ತಾ ಚೆಕ್ ಮಾಡೋಣ. ಇಲ್ಲಿರೋ ಡಿಜಿಟ್ಸ್ಗಳನ್ನೆಲ್ಲ ಆ್ಯಡ್ ಮಾಡೋಣ. ನೋಡಿ, 5 + 0 + 0 + 5 ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ? 10 ಬರುತ್ತೆ. 10 3 ಇಂದ ಡಿವೈಡ್ ಆಗುತ್ತಾ? ಇಲ್ಲ, ಡಿವೈಡ್ ಆಗೋದಿಲ್ಲ. ಹಾಗಾಗಿ ಈ ನಂಬರು 3 ಇಂದನೂ ಡಿವೈಡ್ ಆಗೋದಿಲ್ಲ. ನೆಕ್ಸ್ಟ್ ಇದು 5 ಇಂದ ಡಿವೈಡ್ ಆಗುತ್ತೆ. ಯಾಕಪ್ಪ ಅಂದರೆ ಯೂನಿಟ್ ಪ್ಲೇಸಲ್ಲಿ ಏನಿದೆ? 5 ಇದೆ. ಓಕೆ, 5 1s 5 ಡಿವೈಡ್ ಆಯಿತು. ನೆಕ್ಸ್ಟ್ 0 0 ಹಾಗೆ ಬರ್ಕೊಳ್ತೀನಿ. 5 1s 5 ಡಿವೈಡ್ ಆಯಿತು. ನೋಡಿ, ಇಲ್ಲಿ ಯೂನಿಟ್ ಪ್ಲೇಸಲ್ಲಿ 1 ಇರೋದ್ರಿಂದ 5 ಇಂದ ಡಿವೈಡ್ ಆಗೋದಿಲ್ಲ. 5 ಇಂದ ಡಿವೈಡ್ ಆಗಬೇಕು ಅಂದರೆ ಯೂನಿಟ್ ಪ್ಲೇಸಲ್ಲಿ ಏನಿರಬೇಕು? 0 ಅಥವಾ 5 ಇರಬೇಕು. ಹಾಗಾಗಿ ಇದು ಡಿವೈಡ್ ಆಗೋದಿಲ್ಲ. 5 ಆದಮೇಲೆ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು? 7. ಓಕೆ, 1001 ಅನ್ನೋದು 7 ಇಂದ ಡಿವೈಡ್ ಆಗುತ್ತೆ. ಯಾಕಂದರೆ ನನಗೆ ಗೊತ್ತಿದೆ, ಹಾಗಾಗಿ ನಾನು ಡಿವೈಡ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, 7 1s 7 10 ಇರೋದ್ರಿಂದ ಇದಕ್ಕೆ ನಿಯರೆಸ್ಟ್ ನಂಬರ್ ನಾನು ಬರ್ಕೊಳ್ತೀನಿ. 7 1s 7 10ನಲ್ಲಿ 7 ಹೋದರೆ ಎಷ್ಟು ಉಳಿತದೆ? ರಿಮೈಂಡರ್ 3 ಉಳಿತಲ್ವಾ? ನೆಕ್ಸ್ಟ್ ನಂಬರ್ ಸೇರಿಸ್ಕೊಂಡ್ರೆ 30 ಆಯಿತು. 7ನಲ್ಲಿ 30 ಯಾವಾಗ ಬರುತ್ತೆ? ಬರೋದಿಲ್ಲ. ಅದಕ್ಕಿಂತ ಚಿಕ್ಕ ನಂಬರ್ ಬರುತ್ತೆ. 7 4s 28. 30ಯಲ್ಲಿ 28 ಹೋದರೆ 2 ಉಳಿಯುತ್ತೆ. ನೆಕ್ಸ್ಟ್ ನಂಬರ್ 1 ಇರೋದ್ರಿಂದ 21 ಆಯಿತು. 7 3s 21. ಓಕೆ, ಏನು ಬಂತು? ನಂಬರ್ 143 ಬಂತು. ಇದು 7 ಇಂದ ಡಿವೈಡ್ ಆಗೋದಿಲ್ಲ. ಹಾಗಾದರೆ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದರಿಂದ ಡಿವೈಡ್ ಆಗುತ್ತೆ ಅಂತ ಹೇಳಿದರೆ ಇದು 11 ಇಂದ ಡಿವೈಡ್ ಆಗುತ್ತೆ. ನೋಡಿ, 11 1s 11. 14ನಲ್ಲಿ 11 ಹೋಯ್ತಪ್ಪ ಅಂದರೆ ಎಷ್ಟು ಉಳಿಯುತ್ತೆ? 3 ಉಳಿಯುತ್ತೆ. ನೆಕ್ಸ್ಟ್ ನಂಬರ್ 33 ಆಯಿತು. 11 3s 33 ಡಿವೈಡ್ ಆಗೋಯಿತು. ಓಕೆ, ನೆಕ್ಸ್ಟ್ ನಂಬರ್ ಏನು ಬಂದಿದೆ? 13 ಬಂದಿದೆ. 13 ಸಹ ಪ್ರೈಮ್ ನಂಬರ್ ಆಗಿರೋದ್ರಿಂದ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. 5005 ನಾನು ಯಾವ ರೀತಿಯಾಗಿ ಬರಿಬೋದು ಅಂದರೆ 5 ಇಂಟು, ನೋಡಿ ಈ ನಂಬರ್ ಬರಿತಾ ಇದ್ದೀನಿ, 7 ಇಂಟು 11 ಇಂಟು 13 ಆಗಿ ಬರಿತೀನಿ. ಇಲ್ಲಿರೋ ಎಲ್ಲ ನಂಬರು ಸಿಂಗಲ್ ಆಗಿರೋದನ್ನ ಇದನ್ನ ಸಿಂಗಲ್ ಆಗೇ ಬಿಡ್ತೀನಿ. ಹಿಂದಿನ ನಂಬರಲ್ಲಿ ಡಬಲ್ ಇತ್ತು ಅಲ್ಲ, ಹಾಗಾಗಿ ಪವರ್ 2 2 ಆಗಿ ಬರೆದಿದ್ದೆ. ಹಾಗಾಗಿ 5005 ಯಾವ ರೀತಿಯಾಗಿ ಬರಿಬೋದು? 5 ಇಂಟು 7 ಇಂಟು 11 ಇಂಟು 13 ಆಗಿ ಬರ್ಕೋಬಹುದು. ನೆಕ್ಸ್ಟ್ ನಂಬರ್ 7429 ಇದೆ. ಓಕೆ, ಇದನ್ನು ನಾವೀಗ ಪ್ರೈಮ್ ನಂಬರಿಂದ ಡಿವೈಡ್ ಮಾಡ್ತಾ ಹೋಗೋಣ. ಇದು ಯಾವ ಪ್ರೈಮ್ ನಂಬರಿಂದ ಡಿವೈಡ್ ಆಗುತ್ತೆ ಅಂತ ಹೇಳಿದರೆ ಇದು 17ಇಂದ ಡಿವೈಡ್ ಆಗುತ್ತೆ. ಓಕೆ, 17 4s 68 ಬರುತ್ತೆ. 17 4s 68. 74ಅಲ್ಲಿ 68 ಸಬ್ಟ್ರಾಕ್ಷನ್ ಮಾಡಿದರೆ ನನಗೆ ರಿಮೈಂಡರ್ 6 ಉಳಿಯುತ್ತೆ. ಹಾಗಾದರೆ ನೆಕ್ಸ್ಟ್ ನಂಬರ್ 2 ಸೇರಿಸ್ಕೊಂಡ್ರೆ 62 ಆಗೋಯಿತು. 17 3s ಮಾಡಿದರೆ 51 ಬರುತ್ತೆ. 62ಅಲ್ಲಿ 51 ಸಬ್ಟ್ರಾಕ್ಷನ್ ಮಾಡಿದರೆ 11 ಬರುತ್ತೆ. 119 ಆಯಿತು. ಹಾಗಾದರೆ 17 ಟೇಬಲಲ್ಲಿ ಬರುತ್ತಾ ಅಂದರೆ 17 7s 119 ಬರುತ್ತೆ. ಹಾಗಾದರೆ 17ಇಂದ ಇದಿಷ್ಟು ಡಿವೈಡ್ ಆಗೋಯಿತು. ಹಾಗಾದರೆ ನೆಕ್ಸ್ಟ್ ಏನು ಬಂತು ನನಗೀಗ? 437 ಬಂತಲ್ಲ, ಇದು ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಂದರೆ 19ಇಂದ ಡಿವೈಡ್ ಆಗುತ್ತೆ. 19 ಈಸ್ ಎ ಪ್ರೈಮ್ ನಂಬರ್. ಪ್ರೈಮ್ ನಂಬರ್ 19ಇಂದ ಇದು ಡಿವೈಡ್ ಆಗುತ್ತೆ. 19 2s 38. 43ಅಲ್ಲಿ 38 ಸಬ್ಟ್ರಾಕ್ಷನ್ ಮಾಡಿದರೆ 5 ಬರುತ್ತೆ. 19 3s 57 ಆಗಿದೆ. ಓಕೆ, ಹಾಗಾದರೆ ನೆಕ್ಸ್ಟು 23 ಉಳಿತು. 23 ಪ್ರೈಮ್ ನಂಬರ್ ಆಗಿದೆ. ಹಾಗಾಗಿ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. 7429 ನಾನು ಯಾವ ರೀತಿಯಾಗಿ ಬರಿಬೋದು? 17 ಇಂಟು 19 ಇಂಟು 23 ಆಗಿ ಬರಿಬೋದು. ಈ ರೀತಿಯಾಗಿ ನೀವು ಫಸ್ಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ.